ಪ್ರಜ್ಞಾ ಅವರೇ ಹಾಗೂ ಧನರಾಜ್ ಅವರೇ, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಥ್ಯಾಂಕ್ ಯು ಮೇಡಮ್. ಪ್ರಜ್ಞಾ ಅವರೇ, ನೀವ್ ಹೇಳಿ, ನಿಮ್ಮ ಮಗು ನಿಮ್ಮ ಕೈಗೆ ಬಂದಂತ ಕ್ಷಣ ಹೇಗಿತ್ತು? ತಾಯಿ ತರನ ಎಂಜಾಯ್ ಮಾಡೋದೇ ಒಂದು ಬೇರೆ ತರ ಫೀಲಿಂಗ್. ಅದು ತುಂಬಾನೇ ಖುಷಿ ಇದೆ. ದೇವ್ರಂತ ಮಗಳು ಸಿಕ್ಕಿದಾಳೆ. ಇವಳು ಸಿಕ್ಕಿದ್ಮೇಲೆ ನಮ್ಮ ಲೈಫಲ್ಲಿ ತುಂಬಾನೇ ಚೇಂಜಸ್ ಆಗಿದೆ. ಇವಳು ಬಂದ್ಮೇಲೆ ಥ್ಯಾಂಕ್ ಯು ಸೋ ಮಚ್ ಪ್ರಸಿದ್ಧಿ. ಪ್ರಜ್ಞಾ, ಗಂಡನಿಗೆ ಥ್ಯಾಂಕ್ಸ್ ಹೇಳೋ. ಪ್ರಸಿದ್ಧಿ ಬಂದಿದ್ದ ಗಂಡ ಮಗಳ ಥ್ಯಾಂಕ್ಸ್ ಹೇಳ್ಬಿಟ್ರಾ? ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕಲ್ಲ ಮ್ಯಾಮ್, ಇಂಥ ಒಳ್ಳೆ ಮಗಳನ್ನ ಕೊಟ್ಟಿದ್ದಕ್ಕೆ. ಅದನ್ನ ಹೇಳು ಮೇಡಮ್. ಹಾಗೆ ಇನ್ನೊಂದು ಕೇಳಿ ಮೇಡಮ್, ಎರಡನೇ ತಾಯಿ ಯಾವಾಗ ಆಗ್ತಾರೆ ಅಂತ? ಎರಡನೇ ಮಗುಗ್ ತಾಯಿ. ಎರಡನೇ ತಾಯಿ ಅಂದ್ರೆ ಏನು? ಏನ್ ಹೇಳು ಕರೆಕ್ಟ್ ಆಗಿ. ಎರಡನೇ ಮಗುವಿನ ತಾಯಿ ಆಗೋ ಯೋಚನೆ ಯಾವಾಗ ಮಾಡ್ತಾಳೆ ಅಂತ ಕೇಳಿ ಮೇಡಮ್. ನೀನ್ ಇನ್ನೊಂದೆರಡು ಬಳೆ ಕೊಡಿಸಿದ್ರೆ ಇವತ್ತೇ ಶುಭ ಮುಹೂರ್ತ. ಪರವಾಗಿಲ್ಲ ಸರ್, ಲೇಟ್ ಆದ್ರೂ ಪರವಾಗಿಲ್ಲ. ಅದನ್ನು ನಿಮ್ ತಾಯಿ ಬಗ್ಗೆ, ನೀನ್ ಕೊಟ್ಟಿರುವಂತ ಕ್ವಾಟ್ಲೆ ಬಗ್ಗೆ ನೀನ್ ಹೇಳು ನೋಡೋಣ. ಕ್ವಾಟ್ಲೆ ಅಂದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ತುಂಬಾ ಕ್ವಾಟ್ಲೆ ಕೊಟ್ಟಿದ್ದೀನಿ ಮೇಡಮ್. ಸಿಕ್ಕಾಪಟ್ಟೆ ಜೋರಿದ್ದೆ. ಯಾರೋ ಮುಟ್ಟಿದ್ರೆ ಸಾಕು ನಾನು ಹೊಡಿತಿದ್ದೆ, ಒಂಥರ ಬೇಬಿ ರೌಡಿ ತರ. ಆಮೇಲೆ ಇನ್ನೊಂದು, ಆವಾಗ ಅಮ್ಮ ಎಲ್ಲ ಪೌರಾಣಿಕ ನಾಟಕ ಮಾಡ್ತಿದ್ರು. ಅಮ್ಮ ಪಾರ್ವತಿ ಕ್ಯಾರೆಕ್ಟರ್ ಮಾಡಿದ್ರು, ನಾನು ರಾಕ್ಷಸರ ಗುಂಪಿನಲ್ಲಿ ಡೈಲಾಗ್ ಇಲ್ಲದ ಕ್ಯಾರೆಕ್ಟರ್, ಸಣ್ಣವನು ಅಂತೇಳಿ ಕೊಟ್ರು. ಕಾಮಿಡಿ ಉಂಟು ಕೇಳಿ. ಸ್ಟೇಜ್ ಅಲ್ಲಿ ಪಾರ್ವತಿ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಪಾರ್ವತಿ ಆ ಕಡೆ ಇರ್ತಾರೆ, ಈ ಕಡೆ ರಾಕ್ಷಸರ ಗುಂಪಿರ್ಬೇಕು. ನಾನೇನ್ ಮಾಡಿದೆ, ಸ್ಟೇಜ್ ಅಲ್ಲಿ ಈ ರಾಕ್ಷಸರ ಕಡೆವನ್ನು ಹೋಗಿ ಪಾರ್ವತಿ ಹಿಂದೆ ನಿಂತದ್ದು. ಇಡೀ ನಾಟಕ ಪೂರ್ತಿ ಕಾಮಿಡಿ ಎಲ್ಲ ನೆಕ್ಸ್ಟ್ ಹೇಳು. ಇದೊಂಥರ ಮುಜುಗರ ಆಯ್ತು. ಇಷ್ಟೆಲ್ಲ ಕ್ವಾಟ್ಲೆ ಸಣ್ಣ ವಯಸ್ಸಲ್ಲಿ. ಆಮೇಲೆ ಸುಮ್ನೆ ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ರಂತೆ. ಅದು ಅತ್ತೆ ಈಗ್ಲೂ ಹೇಳ್ತಾ ಇರ್ತಾರೆ, ಸುಮ್ನೆ ಹೊಟ್ಟೆ ನೋವು ಅಂತ ಹೇಳ್ತಾ ಶಾಲೆಗೆ ರಜೆ ಹಾಕಿ ಬರ್ತಾ ಇದ್ದ ಅಂತ. ಅದು ಏನಂತ ಗೊತ್ತಾ ಮೇಡಮ್, ಪ್ರೈಮರಿಯಲ್ಲಿ ಜಾಸ್ತಿ ಮಾರ್ಕ್ ತಗೊಂಡೆ ಅಂತ ಹೈಸ್ಕೂಲಿಗೆ ಇಂಗ್ಲಿಷ್ ಮೀಡಿಯಂ ಹಾಕಿದ್ರು. ಇಂಗ್ಲಿಷ್ ಬರ್ತದ ಸರ್? ಎಲ್ಲ ಇಂಗ್ಲಿಷ್ ತುಂಬಾ ಈಸಿಯಾ? ಈಸಿ. ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಎಂತ ಇಂಗ್ಲಿಷ್ ಈಸಿ. ನೀವೇನ್ ಕಲ್ತಿದ್ದೀರಿ? ಎಷ್ಟೊಂದು 26 ಅಕ್ಷರ ಆಯ್ತು. ಫುಲ್ ಯು ಡೋಂಟ್ ನೋ ಇಂಗ್ಲಿಷ್. ವಾಟ್ ಇಸ್ ದಿಸ್? ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್. 26 ಅಲ್ಲ, 52 ಇರೋದು. 52 ಮಾಡಿದಾರೆ ಈಗ. ಮುಂಚೆಯಿಂದ 52 ಇರೋದು. ಅಷ್ಟಿಂದನೂ ಅಷ್ಟೇ ಇದೆಯಾ? ಯಾರ ನನ್ ಬುಕ್ಕಲ್ಲಿ ಅಳಿಸ್ಬಿಟ್ಟವ್ರಲ್ಲ. 52 ಅಂತಲ್ಲ ಶ್ವೇತು? 26 ಇರೋದು ಅಂತಿದ್ದೆ. 52 ಅಂತೆ. ಅದು ನನ್ ಕತ್ರಗುಪ್ಪೆ ಆಫೀಸಿಗೆ ಬಂದಿದ್ನಲ್ಲ. ಅವಾಗ ಬಂದು ಹೇಳ್ಬೇಡ. ಅವಾಗ ಬಂದಿದ್ದು ಹೇಳಕ್ ಹೋಗ್ಬೇಡ. ಕತ್ರಗುಪ್ಪೆ ಬಂದಿದ್ದು ಹೇಳಕ್ ಹೋಗ್ಬೇಡ ಶ್ವೇತು. ಎಲ್ಲ ಹೇಳ್ತಾರ, ನಮ್ಮಲ್ಲೇ ಇರ್ಬೇಕು, ಸೀಕ್ರೆಟ್ ಅದು. ನೀ ಕತ್ರಗುಪ್ಪೆ ಆಫೀಸಿಗೆ ಬಂದಿದ್ದು, ಅಲ್ಲಿ ಉಳ್ಕೊಂಡಿದ್ದು, ಅಲ್ಲಿದ್ದು ಹೇಳ್ಬಾರ್ದು. ಅವೆಲ್ಲ ಹೇಳ್ಬಾರ್ದು ಶ್ವೇತು, ಗೊತ್ತಾಗಲ್ವಾ ನಿಮಗೆ? ಹೇಳ್ಬೇಡ ಬಿಡು. ಹೇಳ್ಬೇಡ, ಅವೆಲ್ಲ ಹೇಳ್ಬೇಡ. ಸರಿ, ಬ್ಯಾಕ್ ಟು ಧನು ಬಿಡ್ರಿ. ಪ್ರೀತಿಯಿಂದ ಬರಮಾಡ್ಕೊಳ್ಳೋಣ. ಧನು ಅವರ ತಾಯಿ ಸಂಧ್ಯಾ ಅವರು, ಪ್ರಜ್ಞಾ ಅವರ ತಾಯಿ ಜಯಲಕ್ಷ್ಮಿ ಅವರು. ಬಂದ್ಲಿ ಜೋರಾದ ಚಪ್ಪಾಳೆನ ನೋಡಿಯೋ. ಇವರು ನನ್ನ ಅಮ್ಮ ಸಂಧ್ಯಾ ರಾಘವೇಂದ್ರ ಅಂತ. ಇವರು ನನ್ನ ಅಮ್ಮ ಜಯಲಕ್ಷ್ಮಿ ಪ್ರಕಾಶ್ ಅಂತ. ಅಮ್ಮ, ಅವ್ರ ಹೆಂಡತಿನ ಎಲ್ಲೆಲ್ಲೋ ಕರ್ಕೊಂಡೋಗಿದ್ದಾನೆ. ನಿಮ್ನ ಎಲ್ಲೆಲ್ಲಿ ಕರ್ಕೊಂಡೋಗಿದ್ದಾನಮ್ಮ? ಬಾವನಕಟ್ಟೆ, ಮಾಣಿ, ಕೊಡಜೆ, ನೇರಳಕಟ್ಟೆ, ಮತ್ತೆ ಮಂಗೂರು. ಅದು ನೀವು ಕಾರಲ್ಲಿ ಹೋಯ್ತು ಸಿಗುವಂತ ಊರುಗಳು.